ಇದಕ್ಕೆ ವಾಸು ಅವರಿಗೆ ವಂದನೆಗಳು. ಇನ್ಮೇಲೆ ಇದನ್ನ ಮರೆಯಲ್ಲ, ಅವರು ಜ್ಞಾಪಕ ಇಟ್ಕೊಂಡಿರ್ತಾರೆ. ಅಲ್ಲ, ಅದಕ್ಕೋಸ್ಕರ ಈಗ ಜ್ಞಾಪಕ ಬಂತಲ್ಲ ಇನ್ಮೇಲೆ ಅವ್ರಿಗೆ. ಬಂದಿರೋ ಎಲ್ರಿಗೂ ಧನ್ಯವಾದಗಳು. ಆಲ್ರೆಡಿ ನಿಮ್ಗೆ ಎಲ್ಲಾನು ಹೇಳಿದ್ದಾರೆ. ನನ್ನ ಕಡೆಯಿಂದ ಪರ್ಸನಲ್ ಆಗಿ ಹೃದಯಪೂರ್ವಕವಾದ ವಂದನೆಗಳು ಇಲ್ಲಿ ಬಂದಿರೋದಕ್ಕೆ ಟೈಮ್ ಮಾಡ್ಕೊಂಡು. ನಿಮ್ಗಾಗ್ಲೇ ರಕ್ಕಿ ಹೆಸರು ಗೊತ್ತಾಯ್ತು, ಸ್ಕ್ರಿಪ್ಟ್ ಒಂದು ಲೈನ್ ಗೊತ್ತಾಯ್ತು. ಸುರೇಶ್ ಸರ್ ಹೇಳ್ದಂಗೆ ಇದು ಒಂದು ಡಿಫ್ರೆಂಟ್ 101ನೇದಾಗ್ಲಿ, 100ರಲ್ಲಿ ಒಂದಾಗದ್ ಬೇಡ, 101ನೇ ಚಿತ್ರ ಆಗ್ಲಿ ಅಂತ ನಮ್ಮೆಲ್ಲರ ಆಶಯ. ನಮ್ ಡೆಫಿನೆಟ್ ಆಗಿ ಗ್ಯಾರಂಟಿ ಇದೆ ಇದು ಆ ತರ ಚಿತ್ರ ಆಗುತ್ತೆ ಅಂತ. ವೆಂಕಟ್ ಅವರು ಬಹಳ ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ, ನಿರ್ದೇಶಕರು ಮತ್ತು ಎಲ್ಲಾ ತಂಡದ ಎಲ್ಲಾ ಸದಸ್ಯರು ಕೂಡ. ನಾನು ನೋಡ್ತಾ ಇದ್ದೀನಿ, ಆಕ್ಚುಲ್ ಆಗಿ ಒಂದ್ ವಾರದಿಂದ ನೋಡ್ತಾ ಇದ್ದೀನಿ, ತುಂಬಾ ಶ್ರಮ ಪಡ್ತಾ ಇದ್ದಾರೆ. ತುಂಬಾ ಕಾನ್ಫಿಡೆನ್ಸ್ ಇದೆ ಈ ಚಿತ್ರ ಒಂದು ಒಳ್ಳೆ ಚಿತ್ರವಾಗಿ ಮೂಡಿ ಬರುತ್ತಿದೆ ಅಂತ. ಇದಕ್ಕೆ ರಕ್ಕಿ ಹೇಳ್ದಂಗೆ, ಸುರೇಶ್ ಅವ್ರು ಹೇಳ್ದಂಗೆ ನಿಮ್ಮೆಲ್ಲರ ಸಪೋರ್ಟ್ ಬಹಳ ಮುಖ್ಯ. ನಮಗ್ ಗೊತ್ತು ಹೊಸಬ್ರನ್ನ ನೀವು ಆಲ್ವೇಸ್ ಎನ್ಕರೇಜ್ ಮಾಡಿದೀರಾ ಇಲ್ಲಿ ತನಕ ಅಂತ. ಮುಂದೇನು ರಕ್ಕಿನ ಎನ್ಕರೇಜ್ ಮಾಡಿ ಒಬ್ಬ ಒಳ್ಳೆ ನಟನಾಗಿ ಚಿತ್ರದ ರಂಗದಲ್ಲಿ ಒಂದು ಒಳ್ಳೆ ಹೆಸರು ಪಡೆಯಕ್ಕೆ ನಿಮ್ಮೆಲ್ಲರ ಸಹಕಾರ ಇರುತ್ತೆ ಅಂತ ನನ್ನ ಭಾವನೆ, ಆಸೆ ಕೂಡ. ತಂಡದ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಮತ್ತೆ ಈ ತರ ಪ್ರೋತ್ಸಾಹ ಹಿಂಗೆ ಇರ್ಲಿ ನಮ್ಗೆ ಮುಂದೆ ಕೂಡ. ನಿಮ್ ಇಲ್ಲಿ ಬಂದಿರೋರ್ದಲ್ದೇನೆ ಇಡೀ ಪ್ರಪಂಚದಲ್ಲಿರೋ ಕನ್ನಡಿಗರ ಎಲ್ಲರ ಸಪೋರ್ಟ್ ನಮಗ್ ಬೇಕು. ಇದು ಎಲ್ರು ನೋಡ್ತಾರೆ ಅಂತ ನನಗೆ ಗೊತ್ತು. ಎಲ್ರಿಗೂ ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದು, ನಮ್ಮ ತಂಡಕ್ಕೆ ಪ್ರೋತ್ಸಾಹ ಮಾಡಿ. ನೀವ್ ಎಲ್ಲಿದ್ರು ಪರವಾಗಿಲ್ಲ, ಕನ್ನಡದವರು ನೀವು ಪ್ರೋತ್ಸಾಹ ಮಾಡಿದ್ರೆ ನಾವು ಈ ತರ ಚಿತ್ರಗಳನ್ನ ಮುಂದೆನೂ ಜಾಸ್ತಿ ಕೊಡಬಹುದು. ಇದು ನಮ್ಮ ಮೊದಲ ಹೆಜ್ಜೆ. ಇದಕ್ಕೆ ನಿಮ್ಮ ಬೆಂಬಲ ಇರ್ಲಿ ಮತ್ತು ನಾವು ಗೆಲ್ತೀವಿ ಅಂತ ಆಸೆ ಕೂಡ ಇದೆ. ಇನ್ನೊಂದು, ವೆಂಕಟ್ ಅವ್ರು ನನ್ಗೆ ಈಗ ಜ್ಞಾಪಿಸಿದ್ರು, ನಿಮ್ಗೆಲ್ಲರಿಗೂ ಏನಕ್ಕೆ ನಾನು IT ಇಂಡಸ್ಟ್ರಿಯಿಂದ ಸಡನ್ ಆಗಿ ಈ ತರ ಬಂದಿದ್ದೀನಿ ಅಂತ. ಒಂದ್ ಬ್ಯಾಕ್ ಗ್ರೌಂಡ್ ಕೂಡ ಇದೆ, ನಮ್ಮ ಸಿನಿಮಾ ಬ್ಯಾಕ್ ಗ್ರೌಂಡ್ ಇದೆ. ನಮ್ಮ ತಂದೆಯವರು ಹೊಸ ಬೆಳಕು ನಿರ್ಮಾಪಕರು. ಹಂಗಾಗಿ ನಾವು ಅದನ್ನ ನೋಡ್ಕೊಂಡು ಬಂದಿರೋದು. ಅದೊಂದು ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಇತ್ತು, ನಮ್ಮ ಫ್ಯಾಮಿಲಿಲಿ. ದೇವರು ಈಗ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಒಂದ್ ಪ್ರಯತ್ನ ಮಾಡೋಣ ಅಂತ ಬಂದಿದೀವಿ.